ಆಟೋನ ಪಾರ್ಟ್ ಟೈಮ್ಗೆ ಅಂತ ತಗೊಂಡಿದ್ದು ಓಡ್ಸೋಣ ಅಂತ. ಪಾರ್ಟ್ ಟೈಮ್ಗೆ ಅಂತ? ಅದೇ ಮಧ್ಯಾಹ್ನ ಮೇಲೆ ಯಾವಾಗ ಮುಂಚೆ ಕೆಲಸ ಮಾಡ್ತಿದ್ದೆ ಇಲ್ಲಿ ಸ್ವಿಗ್ಗಿಲಿ ಆಫೀಸಲ್ಲಿ, ಮಧ್ಯಾಹ್ನ 2 ಗಂಟೆ ಮೇಲೆ ಆಟೋ ಓಡ್ಸೋಣ ಅಂದ್ಬಿಟ್ಟು ತಗೊಂಡಿದ್ದೆ ಆಟೋನ. ಯಾರ ಹತ್ರ ತಗೊಂಡಿದ್ರಿ? ಆಟಿ ನಗರದಲ್ಲಿ ಅಣ್ಣ, ಒಬ್ಬ ಅಬೂಬ್ ಅಂತ ಬ್ರೋಕರ್ ಅವರು? ಹ್ಞೂ ಅಣ್ಣ, ಬ್ರೋಕರು. ಆಯ್ತು. ನನ್ನ ಫ್ರೆಂಡ್ ಅವನ ಹತ್ರ ಹೋಗಿ ತಗೊಂಡಾದ್ಮೇಲೆ ಅವನೇನ್ ಮಾಡ್ದ, ಪರ್ಮಿಟ್ ಕೇಳ್ಕೊಂಡೆ ಬಂದೆ, ನಂಗೆ ಪರ್ಮಿಟ್ ಕೊಡು ಅಂತ. ಅವನು ಡಾಕ್ಯುಮೆಂಟ್ಸ್ ತಗೊಂಡು ಪರ್ಮಿಟ್ ಒಂದ್ 6 ತಿಂಗಳಾದ್ಮೇಲೆ, ಇಲ್ಲ ನೀನು LMU ಇದೆ, ಇದು ನೀನು ಬ್ಯಾಡ್ಜ್ ಮಾಡ್ಸ್ಕೊಂಡ್ಬರ್ಬೇಕು, ಬ್ಯಾಡ್ಜ್ ಮಾಡ್ಸ್ಕೊಂಡ್ಬಂದ್ರೆ ಮಾಡಿಸ್ಕೊಡ್ತೀನಿ ಡಾಕ್ಯುಮೆಂಟ್ಸ್ ಅಂತ ಹೇಳ್ದ. ಈಗ ಬ್ಯಾಡ್ಜ್ ಮಾಡಿಸ್ಬೇಕಣ್ಣ, ಅದು ಆಟೋಗೆ ಹಂಗಾರೆ ಬ್ಯಾಡ್ಜ್ ಮಾಡಿಸಿದ್ರೆ ಅಣ್ಣ ಪರ್ಮಿಟ್ ಆಗೋದು. ಯಾವ ಇಯರ್ ಅಲ್ಲಪ್ಪ ನೀನ್ ಆಟೋ ತಗೊಂಡಿದ್ದು? 24 ಅಣ್ಣ. ಬ್ರದರ್, ಈಗ ನಾನು ಹೇಳೋದನ್ನ ನೀಟಾಗಿ ಕೇಳಿಸ್ಕೊಳ್ಳಿ ಅಣ್ಣ. ಸರ್ಕಾರ ಮುಂಚೆ ಪರ್ಮಿಟ್ ಬಿಟ್ಟಿರ್ಲಿಲ್ಲ ಅಣ್ಣ. ಆ ಟೈಮಲ್ಲಿ ಇವರೆಲ್ಲ ಗಾಡಿಗಳು ಪರ್ಮಿಟ್ ಬಿಡ್ತಾರೆ, ಅವಾಗ ಹೆಂಗೋ ಕೊಡ್ಸ್ಕೊಟ್ಬಿಡೋಣ ಅನ್ಬಿಟ್ಟು ಡೀಲರ್ ಗಳೆಲ್ಲ ಸೇರ್ಕೊಂಡು ಆಟೋಗಳನ್ನ ಮಾರ್ಸವ್ರೆ. ಮಾರ್ಸಾದ್ಮೇಲೆ ಏನಾಗೈತೆ, ಸರ್ಕಾರ ಪರ್ಮಿಟ್ ಬಿಟ್ಟಿರ್ಲಿಲ್ಲ, ಅದ್ರಿಂದ ಏನಾಯ್ತು, ಇವ್ರುಗಳಿಗೆ ಪರ್ಮಿಟ್ಗಳು ಸಿಗ್ಲಿಲ್ಲ. ಬಿಡು, ಬಿಟ್ಟಾಗ ಏನೋ ಕೊಡ್ಸ್ಕೊಡೋಣ ಅಂತ ಐಡಿಯಾ ಮಾಡ್ಕೊಂಡಿದ್ರು. ಸರ್ಕಾರ ಈಗ ಮೊನ್ನೆ ಪರ್ಮಿಟ್ ಬಿಟ್ಟಾದ್ಮೇಲೆ ಜನವರಿ 2025 ಜನವರಿಯಿಂದ ಯಾರೆಲ್ಲ ಹೊಸ ಆಟೋಗಳು ತಗೊಂತಾರೆ ಅವ್ರಿಗೆ ಮಾತ್ರ ಪರ್ಮಿಟ್ ಕೊಡ್ತೀವಿ ಅಂತ ಹೇಳಿ ತಿಳಿಸ್ಕೊಟ್ಟಿರೋದು. ಹಳೆ ಆಟೋಗಳಿಗೆ ಯಾವ್ದೇ ಕಾರಣಕ್ಕೂ ಪರ್ಮಿಟ್ ಇಲ್ಲ ಅಂತ ಹೇಳಿತ್ತು. ಈಗೇನೋ ರೀಸೆಂಟ್ ಆಗಿ ಒಂದ್ಸರಿ ಹಳೆ ಆಟೋಗಳಿಗೂ ಪರ್ಮಿಟ್ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ನಿಂತರ ಎಷ್ಟೋ ಜನ ಅವ್ರೆ ನಿನ್ನ ಗಾಡಿಗೆ ಪರ್ಮಿಟ್ ಸಿಕ್ಕಿದ್ರು ಸಿಗ್ಬೋದು, ಸಿಗದೇನು ಇರ್ಬೋದು, ಅದನ್ನ ನಾನು ಹೇಳಕ್ ಆಗಲ್ಲ. ಫಸ್ಟ್ ಆಫ್ ಆಲ್ ನೀನು ನಿನ್ DL ನ ಬ್ಯಾಡ್ಜ್ ಮಾಡಿಸ್ಕೊಳ್ಳದೆ ಇರೋದು ಮೊದಲನೇ ತಪ್ಪು. ಬ್ಯಾಡ್ಜ್ ಇವಾಗ ಮಾಡಿಸ್ಕೊಳಕ್ ಕೊಟ್ಟು ನಿನಗ್ ಬ್ಯಾಡ್ಜ್ ಬಂದಾದ್ಮೇಲೆ ನಿನ್ನ ಆಟೋ ನಂಬರ್ ಹಾಕಿ, ನಿನ್ನ DL ನಂಬರ್ ಅವೆಲ್ಲ ಮೆನ್ಷನ್ ಮಾಡಿಸಿ ಪರ್ಮಿಟ್ ಹಾಕಿಸ್ಕೊಟ್ರೆ ನೀನ್ ಅದೃಷ್ಟ ಬಂದ್ರೆ, ಬರ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅವ್ನಿಗೆ ಹೇಳ್ಬಿಡು, ಅಣ್ಣ ನೋಡೋಣ ಇದು DL ಗೆ ಬ್ಯಾಡ್ಜ್ ಎಲ್ಲ ಮಾಡ್ಸ್ಕೊಂಡ್ ತಂದ್ಕೊಡ್ತೀನಿ. ಅಂದ್ರೆ ಮೊನ್ನೆ ಹೋಗಿ ಜಗಳ ಮಾಡ್ದೆ ಮನೆ ಹತ್ರ. ಅವ್ನು ಗ್ಯಾರೇಜ್ ಎಲ್ಲ ಖಾಲಿ ಮಾಡ್ಕೊಂಡು 7 ತಿಂಗಳಾಯ್ತು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಾನೆ. ಎಲ್ಲೆಲ್ಲಿ ಅವ್ನು ಬದುಕಿ, ಅವ್ರ ಮನೆಯವ್ರು ಹೇಳ್ತಾರೆ ಅವ್ನು ಸತ್ತೋಗೇನೆ ಬದುಕಿದ ನಂಗೆ ಗೊತ್ತಿಲ್ಲ, ಸತ್ತೋಗೇನೆ ನಂಗೆ ಗೊತ್ತಿಲ್ಲ ನಂಗೆ ಅಂತ ಹೇಳ್ತಿದ್ದೆ ನಾನು. ಈಗ ಇವೆಲ್ಲ ಯಾಕ್ರಿ ಹಿಂಗೆಲ್ಲ ಬ್ರೋಕರ್ಗಳ ಹತ್ರ ಹೋಗಿ ಗಾಡಿಗಳು ನಾವ್ ಯಾರ ನನ್ ಫ್ರೆಂಡ್ ಕರ್ಕೊಂಡು ಹೋಗಿ ಕೊಡಿಸ್ತಾನೆ ಅಂದ್ರೆ ಅವನು ಕಮಿಷನ್ ಕೊಟ್ಟಿರ್ತಾನೆ, ಅವನು ಈಗ ನೋಡ್ಕೊಂಡ್ರೆ ಹಿಂಗ ಆಗಿತ್ತಾನ ನನ್ ಪರಿಸ್ಥಿತಿ. ಏನ್ ಮಾಡೋದೇನೋ ಗೊತ್ತಾಗ್ತಿಲ್ಲ. ಪರ್ಮಿಟ್ ಇಲ್ಲದೆ ಗಾಡಿ ಸೇಲ್ ಮಾಡಕ್ ಹೋಗಲ್ಲ, ಏನು ಇಲ್ಲ. ಮಾಡೋದಿರ್ಲಿ, ನೀವು ಕೂತ್ಕೊಂಡು ಓಡಿಸ್ಕೊಳಕ್ಕೂ ಆಗಲ್ರಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ ತಲೆ ಮೇಲೆ ಬರ್ತವೆ. ಅಣ್ಣ, ಅದಕ್ಕೆ ಆಗಿರೋದು. ಗಾಡಿ ಓಡ್ಸಕ್ ಭಯ ಆಯ್ತಾನೆ. 7-8 ತಿಂಗಳಿಂದ ಗಾಡಿನೇ ಓಡಿಸಿದೆ, ಸುಮ್ನೆ ನಿಲ್ಸ್ಬಿಟ್ಟೆ. 12 ವರ್ಷ EMI ಕಟ್ತೀನಿ ಅಣ್ಣ, ತಿಂಗಳ EMI ಕಟ್ತಾ ಇದೀರಾ? ಆಟೋ ಮೇಲೆ EMI ಲೋನ್ ಅಲ್ಲಿ ತಗೊಂಡಿದ್ದ ಗಾಡಿನ. ಯಾವ ಫೈನಾನ್ಸ್ EMI ಕಟ್ತಾ ಇರೋದು ನೀವು? ಇದು ಈ ಫೈನಾನ್ಸ್ ಅಣ್ಣ, ಇದು ಸಿದ್ಧಾರ್ಥ ಅಭಯ್ ಫೈನಾನ್ಸ್ ಅಂತಣ್ಣ. ಅವ್ನು ಯಾವನ ಅವ್ನಿಗೆ ಫೋನ್ ಮಾಡ್ಬಿಟ್ಟು, ನೋಡಪ್ಪ ನೀನು ಈ ಗಾಡಿ ಫೈನಾನ್ಸ್ ಹಾಕಿ ಕೊಟ್ಟಲ್ಲ, ಗಾಡಿ ಡಾಕ್ಯುಮೆಂಟೇ ಇಲ್ಲ ಅಂದ್ಮೇಲೆ ನೀನ್ ಹೆಂಗ್ ಫೈನಾನ್ಸ್ ಹಾಕಿ ಕೊಟ್ಟೆ? ಈಗ RC ಓನರ್ ಯಾರು? ಅದಕ್ಕೆ ನಾನೇ ಅಣ್ಣ. ಆ ಗಾಡಿಗೆ RC ಓನರ್ ನೀವೇ ಅಲ್ವಾ? ನನ್ನ ಗಾಡಿಗೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ ನಿನ್ನ ಹತ್ರ ಎಲ್ಲ ಇದಾವ ಅಂತ ಕೇಳಿ. RC ಕಾರ್ಡು, ಪರ್ಮಿಟ್ ಅವನ ಹತ್ರ ಇರ್ಬೇಕು. ಯಾರು ಫೈನಾನ್ಸ್ ಹಾಕ್ಸ್ಕೊಟ್ಟಿದಾನಲ್ಲ ಅವನ ಹತ್ರ ಇರ್ಬೇಕು. ಫೈನಾನ್ಸ್ ಹಾಕ್ಸಿರೋನು ಎಲ್ಲಾ ಡಾಕ್ಯುಮೆಂಟ್. ಇವಾಗ ನಾವು ಅಷ್ಟೇ ಅಪ್ಪ, ಯಾವ್ದೇ ಗಾಡಿ ತಗೊಂಡ್ರು ಈ ಗಾಡಿ ಮೇಲೆ ಬ್ಯಾಂಕ್ ಅವ್ರು ಲೋನ್ ಹಾಕಿ ಕೊಡ್ತಾರೆ. ಲೋನ್ ಹಾಕಿ ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ, ನಮ್ಮ ಎಲ್ಲಾ ಡಾಕ್ಯುಮೆಂಟ್ಗಳು ಬ್ಯಾಂಕ್ ಅವ್ರ ಹತ್ರ ಇರ್ತದೆ. ನಾಳೆ ದಿನ ನಾವೇನಾದ್ರೂ ಗಾಡಿದು EMI ಸರಿಯಾಗಿ ಕಟ್ಟಿಲ್ಲ ಅಂದ್ರೆ ಗಾಡಿನ ಸೀಸ್ ಮಾಡಿ ಅವರು ಗಾಡಿನ ಮಾರ್ತಾರೆ. ಬ್ಯಾಂಕ್ ಅವರು ಮಾರ್ಬಿಟ್ಟು ಏನ್ ಮಾಡ್ತಾರೆ, ನಮ್ಮ ಹತ್ರ ಡಾಕ್ಯುಮೆಂಟೇ ಕೇಳಲ್ಲ. ಅವ್ರ ಹತ್ರ ಡಾಕ್ಯುಮೆಂಟ್ ಇರುತ್ತಲ್ಲ ಅದನ್ನ ಕೊಟ್ಟು ಟ್ರಾನ್ಸ್ಫರ್ ಹಾಕ್ಸ್ಕೊಡ್ತಾರೆ. ಅಲ್ಲಿ ಆ ತರ ಪ್ರಕ್ರಿಯೆ ನಡೀತದೆ ಅಂದ್ರೆ ಇಲ್ಲೂ ಅದೇ ಪ್ರಕ್ರಿಯೆ ಆಗ್ಬೇಕು. ಇವತ್ತು ತುಂಬಾ ಜನ ಏನ್ ಇಲ್ಲಿ ನೀನ್ ಹೇಳ್ದಲ್ಲ ಅಭಯ್ ಫೈನಾನ್ಸ್, ಇವ್ರ ಯಾರ ಕಮಲ್, VM ಫೈನಾನ್ಸ್, ಇವೆಲ್ಲ ಪೂಜಾ ಫೈನಾನ್ಸ್, ಇವೆಲ್ಲ ತುಂಬಾ ಅವೆ. ಇವ್ರು ತುಂಬಾ ಜನ ಆಟೋ ಡ್ರೈವರ್ಸ್ ಗಳದು ಇವ್ರಗಳ ಹತ್ರ ಡಾಕ್ಯುಮೆಂಟ್ ಗಳೇ ಇಲ್ಲ. ಡೀಲರ್ ಗಳನ್ನ ನಂಬಿ ಡೀಲರ್ ಗಳ ಮೇಲೆ ಭರವಸೆ ಇಟ್ಟು ಲೋನ್ ಮಾಡಿ ಕೊಟ್ಬಿಟ್ಟವ್ರೆ. ನೀನ್ ಲೋನ್ ಕ್ಲಿಯರ್ ಆದ್ಮೇಲೆ, ನೋಡಪ್ಪ ಲೋನ್ ಕ್ಲಿಯರ್ ಆಗಿದೆ ನನ್ಗೆ NOC ಕೊಡು ಅಂತ ಹೋದಾಗ ನಿನ್ನ ಗಾಡಿ ಡಾಕ್ಯುಮೆಂಟ್ ಅವನ ಹತ್ರನೇ ಇರ್ಬೇಕು. ಅವ್ನ RC ಕಾರ್ಡ್ ನನ್ನ ಹತ್ರ ಐತೆ, ಒರಿಜಿನಲ್ RC ಕಾರ್ಡ್ ನಂಗೆ ಬಂದಿದೆ, ನನ್ನ ಹತ್ರ ಐತೆ. ಈ ಒರಿಜಿನಲ್ RC ಕಾರ್ಡ್ ನಿನ್ನ ಹತ್ರ ಐತಲ್ಲ, ಅಭಯ್ ಫೈನಾನ್ಸ್ ಅವ್ನು ಕೇಳು, ನೋಡಪ್ಪ ನನಗ್ ಪರ್ಮಿಟ್ ಬೇಕು, ನನಗ್ ಪರ್ಮಿಟ್ ಕೊಟ್ರೆ ನಿಂಗೆ EMI ಕಟ್ತೀನಿ. ಪರ್ಮಿಟ್ ಕೊಟ್ಟಿಲ್ಲ ಅಂದ್ರೆ ನಾನು EMI ಕಟ್ಟಲ್ಲ. ನೀನು ಯಾವ ಡೀಲರ್ ಹತ್ರಕ್ಕೆ ಅವ್ನ ಕಮಿಷನ್ ಗಳೆಲ್ಲ ಕೊಟ್ಟಿರ್ತಾರೆ ಇವ್ರಿಗೆ,
ಅಣ್ಣ ಈಗ ಅವ್ನ್ ಡೀಲರೇ ತಾನೇ ಇವನ್ ಹತ್ರ ಕರ್ಕೊಂಡೋಗಿ ನಿಂಗ್ ಫೈನಾನ್ಸ್ ಹಾಕ್ಸ್ಕೊಟ್ಟಿದ್ದು. ಸಲೀಮ್ ಅಂತ. ನನಗ್ ಗೊತ್ತಿಲ್ಲ ಅಪ್ಪ, ನನಗ್ ಗೊತ್ತಿಲ್ಲ. ನನಗ್ ಪರ್ಮಿಟ್ ಕೊಡು, ನೀನ್ EMI ಕಟ್ತೀನಿ. ನನಗ್ ಪರ್ಮಿಟ್ ಕೊಟ್ಟಿಲ್ಲ ಅಂದ್ರೆ ನಾನು ಯಾವ್ದೇ ಕಾರಣಕ್ಕೂ ನಿಂಗೆ EMI ಕೊಡಲ್ಲ. ನೀನ್ ಏನ್ ಮಾಡ್ಬೇಕು, ಒಂದು ವೈಟ್ ಪೇಪರ್ ಮೇಲೆ ಲೆಟರ್ ಬರಿಬೇಕು ಅಭಯ್ ಫೈನಾನ್ಸ್ ಗೆನೆ. ಅವ್ನ ಆಫೀಸ್ ಅಡ್ರೆಸ್ ಎಲ್ಲ ಬರ್ದ್ಬಿಟ್ಟು, ನೀನು ನನ್ ಗಾಡಿ ಮೇಲೆ ಇಷ್ಟು ಲೋನ್ ಕೊಟ್ಟಿದ್ಯಾ, ನಾನು ಇಷ್ಟು ತಿಂಗಳು ಕಟ್ಕೊಂಡ್ ಬರ್ತಾ ಇದೀನಿ, ನನ್ನ ಗಾಡಿ ಡಾಕ್ಯುಮೆಂಟ್ ಅಂದ್ರೆ ನನ್ನ ಗಾಡಿಗೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಗಳು ನಿನ್ನ ಹತ್ರ ನೀನು ನನಗ್ ಕೊಡ್ಬೇಕು. ನೀನ್ ನನಗ್ ಕೊಡಲ್ಲ ಅಂದ್ರೆ ನಾನು ಯಾವ್ದೇ ಕಾರಣಕ್ಕೂ ನಿನಗೆ EMI ಕಟ್ಟಲ್ಲ. ನಾನು ಈ ತಿಂಗಳಿಂದ EMI ನ ನಿಲ್ಲಿಸ್ತಿರೋ ಕಾರಣ ಇಷ್ಟೇ. ನೀನು ನನಗೆ ಡಾಕ್ಯುಮೆಂಟ್ ನನಗ್ ಬೇಕಾಗಿದೆ, ಪರ್ಮಿಟ್ ಬೇಕಿದೆ ನನಗೆ. ನೀನ್ ಒರಿಜಿನಲ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ಗೆ ಬರಿಬೇಕು ಅದನ್ನೆಲ್ಲ. ಒರಿಜಿನಲ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ಗೆ ಪರ್ಮಿಟ್ ನ ಜೆರಾಕ್ಸ್ ಆದ್ರೂ ಕೊಡು. ನೀನ್ ಕೊಟ್ರೆ ನನ್ನ ಹತ್ರ ನನ್ ಡಾಕ್ಯುಮೆಂಟ್ ನಿನ್ನ ಹತ್ರ ಇದೆ ಅಂತ ಖಾತ್ರಿ ಆಗುತ್ತೆ. ನಿನ್ನ ಹತ್ರ ಈ ಡಾಕ್ಯುಮೆಂಟ್ ಇದೆ ಅಂತ ಖಾತ್ರಿ ಆದ್ಮೇಲೆನೆ ನಾನು EMI ಕಟ್ಟೋದು. ಇಲ್ಲ ಅಂದ್ರೆ ನಾನು ಕಟ್ಟೋದಿಲ್ಲ ಅಂತ ಹೇಳಿ ಅವನ್ಗೊಂದು ಲೆಟರ್ ನ ಕೈ ಕೊಟ್ಟು ಅವನ ಅಭಯ್ ಫೈನಾನ್ಸ್ ಆಫೀಸ್ ಅಡ್ರೆಸ್ ಗೆ ರಿಜಿಸ್ಟರ್ ಪೋಸ್ಟ್ ಅಲ್ಲಿ ಒಂದು ಕಳಿಸ್ಬೇಕು. ರಿಜಿಸ್ಟರ್ ಪೋಸ್ಟ್ ಅಲ್ಲಿ ನಿಮ್ಗೆ ರಿಜಿಸ್ಟರ್ ಪೋಸ್ಟ್ ಅಲ್ಲಿ ಕಳಿಸಿರೋದಕ್ಕೊಂದು ಪ್ರೂಫ್ ಸಿಗುತ್ತೆ. ನಾಳೆ ದಿನ ಅವನ ಮೇಲೆ ನಿನ್ ಮೇಲೆ ಏನೇ ಆಕ್ಷನ್ ತಗೊಳಕ್ ಬಂದ್ರು, ಸರ್ ನೋಡಿ ನಾನು ಈ ತರ ಹಿಂಗೆ ಆಟೋ ತಗೊಂಡಿದ್ದೆ, ಇವ್ರು ಫೈನಾನ್ಸ್ ಹಾಕ್ಸ್ಕೊಟ್ಟಿದ್ದ, ನಾನು ಅವತ್ತು ಕೂಡ ನನ್ಗೆ ಡೌಟ್ ಬಂತು, ನನ್ ಗಾಡಿ ಡಾಕ್ಯುಮೆಂಟ್ ಇವ್ರಗಳ ಹತ್ರ ಇಲ್ಲ ಅನ್ನೋದು ನನ್ಗೆ ಡೌಟ್ ಬಂತು. ನನ್ಗೆ ಅನುಮಾನ ಬಂದಾದ್ಮೇಲೆ ನಾನು ಈ ಅಭಯ್ ಫೈನಾನ್ಸ್ ಗೆ ಈ ತರ ರಿಜಿಸ್ಟರ್ ಪೋಸ್ಟ್ ಅಲ್ಲೂ ಕೂಡ ಲೆಟರ್ ಬರ್ದು ನಾನೇ ಖುದ್ದಾಗಿ ಹೋಗಿ ಒಂದ್ ಲೆಟರ್ ಕೂಡ ಕೊಟ್ಟು ಬಂದಿದ್ದೀನಿ. ಕೊಟ್ಟು ಬಂದು ಆಮೇಲೆ ಸಾಧ್ಯ ಆದ್ರೆ ಲೋಕಲ್ ಸ್ಟೇಷನ್ಗೂ ಹೋಗ್ಬೇಕು. ಅಭಯ್ ಫೈನಾನ್ಸ್ ಎಲ್ಲಿದೆ ಅಲ್ಲಾದ್ರೂ ಸರಿ, ಇಲ್ಲ ನಿಮ್ಮನೆ ಹತ್ರ ಆದ್ರೂ ಸರಿ, ಈ ಒಂದು ವೈಟ್ ಪೇಪರ್ ಮೇಲೆ ಬರೀಬೇಕು, ಈ ತರ ನನ್ನ ಆಟೋ ನಂಬರ್ ಹಿಂಗೆ ಆ ಗಾಡಿಗೆ ಸಂಬಂಧಪಟ್ಟಿರೋ ಮಾಲೀಕ ನಾನು, ಇಂತ ಒಬ್ಬ ಏಜೆಂಟ್ ನನ್ಗೆ ಈ ಆಟೋನ ಮಾರಿದ್ದ, ಇದಕ್ಕೆ ಫೈನಾನ್ಸ್ ಅಭಯ್ ಅಂತ ಹೇಳಿ ಹಾಕೊಟ್ಟಿದ್ದಾರೆ. ಈ ಅಭಯ್ ಫೈನಾನ್ಸ್ ಅಲ್ಲಿ ನನ್ನ ಆಟೋ ಡಾಕ್ಯುಮೆಂಟ್ ಗಳು ಯಾವ್ದು ಇಲ್ಲ. ಆಟೋ ಡಾಕ್ಯುಮೆಂಟ್ ಗಳೇ ಇಲ್ದೇನೆ ಇವನು ಲೋನ್ ಮಾಡ್ಕೊಟ್ಟಿದ್ದಾನೆ. ನನ್ಗೆ ಡಾಕ್ಯುಮೆಂಟ್ ಕೊಡು ಅಂತ ಕೇಳಿದ್ರು ಕೂಡ ಜೆರಾಕ್ಸ್, ನನಗೆ ಒರಿಜಿನಲ್ ಬೇಡಪ್ಪ, ಲೋನ್ ಕ್ಲಿಯರ್ ಆದ್ಮೇಲೆ ಒರಿಜಿನಲ್ ಕೊಡು, ಆದ್ರೆ ಈಗ ಸದ್ಯಕ್ಕೆ ಜೆರಾಕ್ಸ್ ಕೊಡು ಅಂತ ಕೇಳಿದ್ರು ಕೂಡ ಅವ್ನು ನನಗ್ ಕೊಡ್ತಾ ಇಲ್ಲ. ಕೊಡದೇ ಇರೋ ಕಾರಣದಿಂದ ನಾನು EMI ಅವನ್ಗೆ ಕಟ್ತಾ ಇಲ್ಲ. ನಮ್ಗೆ ಅವರಿಂದ ಏನೇ ತೊಂದರೆ ಕೊಟ್ರು ಕೂಡ ಅದಕ್ಕೆ ಕಾರಣಕರ್ತ ಈ ಗಾಡಿ ಮಾಡಿದಂತಹ ಡೀಲರ್ ಮತ್ತೆ ಅಭಯ್ ಫೈನಾನ್ಸ್ ಆಗಿರ್ತಾರೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೂ ಆದ್ರೆ ಒಂದ್ ಲೆಟರ್ ಕೊಡಿ, ಇಲ್ಲ ರಿಜಿಸ್ಟರ್ ಪೋಸ್ಟಲ್ ಆದ್ರೂ ಪೊಲೀಸ್ ಸ್ಟೇಷನ್ಗೂ ಕಳಿಸಿ. ಇದೆಲ್ಲ ನಿಮ್ಗೆ ಏನು ಅಂದ್ರೆ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ತಗೊಂಡಿಲ್ಲ ಅಂದ್ರೂ ರಿಜಿಸ್ಟರ್ ಪೋಸ್ಟಲ್ ಹೋಗುತ್ತಲ್ಲ, ಅಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಸೀಲ್ ಹೊಡೆದು ಕೊಡ್ತಾರೆ ರಿಜಿಸ್ಟರ್ ಕಾಪಿ. ಆ ಸ್ಲಿಪ್ ನ ನೀವು ಇಟ್ಕೊಂಡಿದ್ರು ಸಾಕು. ಅವಾಗ ಏನಾಗುತ್ತೆ, ಇದೆಲ್ಲ ನಿಮ್ಗೆ ಒಂದ್ ಸೇಫರ್ ಝೋನು. ನಾಳೆ ದಿನ ಅವನು ಫೈನಾನ್ಸ್ ಕಟ್ಟಿಲ್ಲ ಅಂತ ಹೇಳಿ ಅವನು ಯಾರಿಗಾರು ಲಾಯರ್ ಕಡೆಯಿಂದ ನಿಮ್ಗೆ ನೋಟಿಸ್ ಕಳಿಸಿದ್ರು ನೀವೊಬ್ರು ಲಾಯರ್ ನ ಇಟ್ಟು ಆಗ ನೀವ್ ಇದನ್ನೆಲ್ಲ ಶೋ ಮಾಡಿಸ್ಬೋದು. ನೋಡಿ ಸರ್, ನಾವು EMI ಏನಕ್ಕೋಸ್ಕರ ನಿಲ್ಸಿದ್ದು ಅಂದ್ರೆ ಇವನ್ ಈ ತರ ಡಾಕ್ಯುಮೆಂಟ್ ನಮ್ದು ಇಲ್ಲ ಇವನ ಹತ್ರ, ಕೇಳಿದ್ರು ಕೂಡ ಕೊಡ್ಲಿಲ್ಲ. ಕೊಡದೇ ಇರೋದ್ರಿಂದ ನಾವು ಇವನ ಹತ್ರ ಡಾಕ್ಯುಮೆಂಟೇ ಇಲ್ಲ ಅಂದ್ಮೇಲೆ ನಾನ್ ಯಾಕೆ EMI ಕಟ್ಬೇಕು? ಡಾಕ್ಯುಮೆಂಟೇ ಇಲ್ಲ ಅಂದ್ಮೇಲೆ ಇವ್ನು ಹೆಂಗ್ ನನಗ್ ಲೋನ್ ಕೊಟ್ಟ? ಫಸ್ಟ್ ಆಫ್ ಆಲ್ ನನಗೆ ಹೆಂಗ್ ಲೋನ್ ಕೊಟ್ಟ ಇವನು ಡಾಕ್ಯುಮೆಂಟ್ ಇಲ್ದೆ? ಈಗ ನಾನು ಲೋನ್ ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ ಅನ್ಕೊಳ್ಳಿ, ನನಗೆ ಇವನು ಡಾಕ್ಯುಮೆಂಟ್ ಎಲ್ಲಿ ಕೊಡ್ತಾನೆ? ಈಗ ಡಾಕ್ಯುಮೆಂಟ್ ಇಲ್ದೇ ಇರೋ ಆಟೋನ ನಾನು ಹೆಂಗ್ ಸೇಲ್ ಮಾಡ್ಲಿ? ಈ ಡಾಕ್ಯುಮೆಂಟ್ ಇಲ್ದೇ ಇರೋ ಆಟೋನ ನಾನು ಹೆಂಗ್ ಓಡಿಸ್ಲಿ? ನನಗೆ ಒಂದು ಡೀಲರ್ ಕಡೆಯಿಂದ ಮೋಸ ಆಗಿದೆ, ಇನ್ನೊಂದು ಈ ಫೈನಾನ್ಸ್ ಹಾಕ್ಸ್ಕೊಟ್ಟ ಅಭಯೋ ಇನ್ನೊಬ್ಬನೋ ಮತ್ತೊಬ್ಬನೋ ಇವ್ರಗಳ ಕಡೆಯಿಂದ ನಾನು ಮೋಸ ಆಗಿದೆ ಅಂತ ಹೇಳಿ ನೀನೊಬ್ರು ಲಾಯರ್ ನ ಇಟ್ಟು ಅವನ್ ಮೇಲೆ ಫೇಸ್ ಮಾಡ್ಬೋದು. ನೋಡ್ರಿ, ಇಲ್ಲಿ ಯಾವನು ಆಟೋ ಮೇಲೆ ಯಾವನೋ ಲೋನ್ಗಳು ಕೊಟ್ಟವ್ರಲ್ಲ, ಲೋಕಲ್ ಸೇಟುಗಳು ಅನ್ನಿಸ್ಕೊಂಡ್ರು, ಇವ್ರುಗಳು ನಿಮ್ ಮೇಲೆ ಏನೂ ಮಾಡ್ಕೊಳಕ್ ಆಗಲ್ಲ. ಯಾಕೆ ಅಂದ್ರೆ ಅವ್ರಿಗೂ ಚೆನ್ನಾಗ್ ಗೊತ್ತು ನಾವೆಲ್ಲ ಇದು ಇಲ್ಲಿಗೆಲ್ಲ ಬಿಸ್ನೆಸ್ ನಡೆಸ್ತಾ ಇರೋದು. ನಾವ್ ಅಂತ ಆಟೋ ಡ್ರೈವರ್ಗಳ ಮೇಲೆ ಕೇಸ್ ಹಾಕೊಂಡೋದ್ರು ಕೂಡ ಅವ್ರನ್ನ ಅವರು ಒಬ್ರು ಲಾಯರ್ ನ ಇಟ್ಟು ನಮ್ಮ ಮೇಲೆ ಫೇಸ್ ಮಾಡಿದ್ರೆ ನಾವು ಅವ್ರನ್ನ ಏನು ಮಾಡಕ್ ಆಗಲ್ಲ ಅಂತ ಅವ್ರು ಚೆನ್ನಾಗ್ ಗೊತ್ತು. ಆದ್ರೆ ಈ ವಿಚಾರಗಳು ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ನೀವ್ ಎದ್ರುಕೊಂಡು ಅವ್ರಿಗೆ ಲೋನ್ಗಳು ಕಟ್ತಿರೋದ್ರಿಂದ ಅವ್ರಿಗೆ 2,20,000 ಲೋನ್ ಆಗ್ಲ 2,20,000 ಕಟ್ಟಿದ್ದೀನಿ, 20 ತಿಂಗಳು ಕಟ್ಟಿದ್ದೀನಿ, 12.5 ಅಂತ 20 ತಿಂಗಳು ಕಟ್ಟಿದ್ದೀನಿ ನಾನು. ಇಲ್ಲ, ನನ್ಗೆ ನೀವು ಹೋಗಿ ಅವ್ನ ಅಭಯ ಹತ್ರ ಹೋಗ್ಬಿಟ್ಟು ನೋಡಪ್ಪ ನನ್ಗೆ ಜೆರಾಕ್ಸ್ ಬೇಕು, ನನಗೆ ಪರ್ಮಿಟ್, ಲೋನ್ ಕ್ಲಿಯರ್ ಆದ್ಮೇಲೆ ಒರಿಜಿನಲ್ ಕೊಡ್ತೀಯಾ ಕೇಳಿ. ಅವ್ನ್ ಇಲ್ಲ ಅಪ್ಪ ನಿನ್ ಪರ್ಮಿಟ್ ನನ್ನ ಹತ್ರ ಇಲ್ಲ, ಡೀಲರ್ ಹತ್ರ ಐತೆ ಅಂದ್ರೆ ನನಗ್ ಗೊತ್ತಿಲ್ಲ ಅಣ್ಣ, ನಾನ್ ಕಟ್ತಾ ಇರೋದು ಸಾಲ ನಿನ್ಗೆ. ಡೀಲರ್ ಬಂದ 6-3 ಗಾಡಿ ಮಾರಿಸ್ಕೊಟ್ಟ, ನಾನ್ ತಗೊಂಡಿದೀನಿ, ನಿನ್ಗೆ ಗಾಡಿ ಮೇಲೆ ಲೋನ್ ಹಾಕ್ಸ್ಕೊಡ್ಸವ್ನೆ. ಲೋನ್ ಹಾಕ್ಸದ್ ಮೇಲೆ ಸಂಬಂಧಪಟ್ಟಿರೋ ಎಲ್ಲಾ ಡಾಕ್ಯುಮೆಂಟ್ ನಿನ್ನ ಹತ್ರ ಇರ್ಬೇಕೆ ಹೊರತು ಡೀಲರ್ ಹತ್ರ ಅಲ್ಲ. ನೀನ್ ಡೀಲರ್ ಹತ್ರ ಇದ್ರೆ ನೀನ್ ಕೇಳಿ ಇಸ್ಕೊಂಡು ಇದ್ ಮಾಡು, ನಾನ್ ದುಡ್ಡು ಕಟ್ತಾ ಇರೋದ್ ನಿನಗೆ.
ಅಂತ ಹೇಳಿ ನೀವ್ ಹಿಂಗ್ ನಿಂತ್ಕೊಬೇಕೆ ಹೊರ್ತು, ಯಾಕೆ ಅಂದ್ರೆ ಈ ಲೋಕಲ್ ಈ ಸೇಟುಗಳು ಮತ್ತೆ ಈ ಡೀಲರ್ಗಳಿಗೆ ಇವೆಲ್ಲ ಬಾಂಧವ್ಯಗಳಿವೆ. ಹಂಗಾಗಿ ಅವ್ರ ಏನ್ ಹೇಳ್ತಾರೆ, ನನ್ನ ಹತ್ರ ಡಾಕ್ಯುಮೆಂಟ್ ಇಲ್ಲಪ್ಪ, ಡೀಲರ್ ಹತ್ರ ಐತೆ, ನೀನ್ ಹೋಗಿ ಅವನ ಹತ್ರ ಕೇಳ್ಕೊ, ನನ್ಗೆ ಅವ್ನ ಇಷ್ಟ ಅಮೌಂಟ್ ಕೊಟ್ಟಿಲ್ಲ, ಅಷ್ಟ ಅಮೌಂಟ್ ಕೊಟ್ಟಿಲ್ಲ, ಈ ತರ ಪುಂಗಿ ಊದ್ತಾರಿ ನನ್ ಮಕ್ಳು. ಈ ಪುಂಗಿಗಳನ್ನ ನೀವು ಕೇಳ್ಕೊಂಡು ಗಿಲ್ಲರು ಅನ್ಕೊಂಡೋದ್ರೆ ಇಲ್ಲಿ ಯಾವ ನನ್ ಮಕ್ಳು ನಿಮ್ಗೆ ಏನು ಹೆಲ್ಪ್ ಮಾಡಲ್ಲ. ನಿಮ್ಮ ಸ್ವಂತ ಆಲೋಚನೆಯಿಂದ ನೀವ್ ಇಲ್ಲಿ ಫೈಟ್ ಮಾಡಿ ನಿಂತು ಇವ್ರನ್ನ ಫೇಸ್ ಮಾಡಿದ್ರೇನೆ ನಿಮ್ ಗಾಡಿಗಳು ಉಳಿಯೋದು. ಇಲ್ಲ ಅಂದ್ರೆ ನಿಮ್ಗೆಲ್ಲ ಉಂಡೆ ನಮ್ಮನೆ. ಅಯ್ಯೋ ಅಣ್ಣ, ನನ್ ಫ್ರೆಂಡ್ ಅವನು ಬ್ಯಾಡ್ಜ್ ಇಲ್ಲಣ್ಣ, ಎಲ್ಲ ಐತೆ, ಅವನಿಗೆ ಪರ್ಮಿಟ್ ಕೊಟ್ಟಾರಣ್ಣ 5 ತಿಂಗಳ ಮುಂಚೆ. ಸಾಧ್ಯನೇ ಇಲ್ಲ, ಬ್ಯಾಡ್ಜ್ ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಪರ್ಮಿಟ್ ಕೊಡಲ್ಲ. ಹೌದಾ? ಫೋರ್ಜರಿ ಪರ್ಮಿಟ್ ತರ ಏನಾದ್ರು ಮಾಡ್ಕೊಟ್ಟವ್ರ ಚೆಕ್. ಬ್ಯಾಡ್ಜ್ ಇಲ್ಲ ಅಂದ್ರೆ ಅದ್ ಹೆಂಗ್ರಿ ಕೊಟ್ಬಿಡ್ತಾರೆ ಪರ್ಮಿಟ್? ನನ್ ಜೊತೆ ಅವನು ಕೆಲಸ ಮಾಡೋನು, ಅವನು ತಗೊಂಡಾಗ ಸಾಧ್ಯನೇ ಇಲ್ಲ. ಬ್ಯಾಡ್ಜ್ ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಪರ್ಮಿಟ್ ಇಶ್ಯೂನೇ ಆಗಲ್ಲ. ನೋಡ್ತೀನಿ ಇರೋಣ, ಚೆಕ್ ಮಾಡ್ತೀನಿ ನಗರ ಒಂದ್ ಪರ್ಮಿಟ್ ಯಾವ ತರ ಇದೆ ಅಂತ ಚೆಕ್ ಮಾಡಿ ನೋಡ್ಕೊಂತೀನಿ. ಅಲ್ಲಿ ಹೋಗ್ಬಿಟ್ಟು ಬೇಕಾದ್ರೆ ಶಾಂತಿನಗರದಲ್ಲಿ ಆ ಪರ್ಮಿಟ್ ಕಾಪಿನ ತಗೊಂಡೋಗಿ ತೋರಿಸಿ ಇದು ಒರಿಜಿನಲ್ ಫೇಕ್ ಅಂತ ಅವ್ರು ನೋಡ್ಬಿಟ್ಟು ಹೇಳ್ತಾರೆ. ತುಂಬಾ ಜನಕ್ಕೆ ಫೇಕ್ ಪರ್ಮಿಟ್ ಗಳನ್ನ ಮಾಡ್ಕೊಟ್ಟವ್ರೆ. ನಿಮ್ಗೆ ಯಾವ್ದೇ ನಿಮ್ಗೆ ಆತರ ಗೊತ್ತಾಗ್ಬೇಕು ಅಂದ್ರೆ ಆ ಪರ್ಮಿಟ್ ಕಾಪಿಗಳನ್ನ ಯಾವ್ದಕ್ಕೂ ಒಂದ್ಸರಿ ತಗೊಂಡೋಗಿ ಆ ಶಾಂತಿನಗರದಲ್ಲಿರೋ ಆಟೋ ಪರ್ಮಿಟ್ ಸೆಕ್ಷನ್ ಅಲ್ಲಿ ತೋರ್ಸಿದ್ರೆ ಒರಿಜಿನಲ್ ಫೇಕ್ ಅಂತ ಗೊತ್ತಾಗ್ಬಿಡುತ್ತೆ. ಅಣ್ಣ, ಈಗ ಬ್ಯಾಡ್ಜ್ ಮಾಡ್ಸಕ್ ಎಷ್ಟಾಗತ್ತಣ್ಣ ಆರ್ಟಿಒದಲ್ಲಿ? ನೀವೇ ನಿಂತ್ಕೊಂಡ್ ಮಾಡ್ಸಿದ್ರೆ ಸರ್ಕಾರ ಚಲನ್ ಅಮೌಂಟ್ ಕಟ್ಟಿ ಮಾಡ್ಕೊಂಬೋದಮ್ಮ. ಇಲ್ಲಿ ಯಾರು ಮುಂದೆ ನಿಂತ್ಕೊಂಡ್ ಮಾಡೋರು ರೆಡಿ ಇಲ್ಲ, ಎಲ್ಲ ಬ್ರೋಕರ್ಗಳು ಕೇಳ್ಕೊಡ್ತಾರೆ. ಬ್ರೋಕರ್ಗಳು ಕೊಡೋದ್ರಿಂದ ನಾನು ಯಾರಿಗೂ ಅಮೌಂಟ್ ಬಗ್ಗೆ ಏನು ಹೇಳಕ್ ಆಗಲ್ಲ. ಏನಣ್ಣ ಒಬ್ಬರು 3,000 ಕೇಳ್ತಾರೆ, 4,000 ಕೇಳ್ತಾನೆ, 3,700 ಕೇಳ್ದ, ಒಬ್ಬ ಇದು ಒಂಥರ ಹುಚ್ಚರು ಸಂತೆ ರೀ. ಒಂದ್ ಹೇಳ್ದೇನ್ರಿ, ಯಾವತ್ತು ಡ್ರೈವರ್ಗಳು ಒಂದು ಸಂಘಟನೆ ಅಂಡರ್ ಬರ್ಬೇಕು. ಒಂದು ಸಂಘಟನೆ ಅಂಡರ್ ಬಂದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಮೋಸ ಹೋಗದೆ ಇರೋಂತ ರೀತಿಯಲ್ಲಿ ಮೋಸ ನಡೀತಿರೋಂತ ಘಟನೆಗಳನ್ನ ತಿಳ್ಕೊಂಡು ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡ್ರು ಅಂದ್ರೆ ಇದನ್ನೆಲ್ಲ ಸದೆ ಬಡಿಬಹುದು. ಇದೇನ್ ದೊಡ್ಡ ಮ್ಯಾಟ್ರ್ ಅಲ್ಲ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಸಂಘಟನೆಗಳು ತುಂಬಾ ಇದಾವೆ. ಆ ಸಂಘಟನೆಗಳವ್ರೆ ಇಂತ ಡೀಲಿಂಗ್ ಈ ನೋಡಿದೀರಾ? ಈ ಆಟೋ ದಂಧೆ ಮಾಫಿಯಾ ಬಗ್ಗೆ ಯಾರಾದ್ರೂ ಮಾತಾಡ್ತಾರ? ಯಾಕೆ ಮಾತಾಡಲ್ಲ ಅಂದ್ರೆ ಎಲ್ಲ ಇದ್ರಲ್ಲಿ ಮಿನಿಗಲ್ ಆಗವ್ರೆ. ಇದ್ರ ಒಳಗಡೆನೆ ಈ ಡ್ರೈವರ್ಗಳೆಲ್ಲ ಹೋಗಿ ಸೇರ್ಕೊಂಡಿರೋದ್ರಿಂದ ಅಲ್ಲಿ ಹೋಗ್ಬಿಟ್ಟು ಅವ್ನಿಗೆ ಜೈಕಾರ ಹಾಕೊಂಡು ಅವ್ನ ಹಿಂದೆ ನಿಂತ್ಕೊತಾರೆ. ಏನ್ ಮಾಡ್ತೀರಾ ಇಂತ ಡ್ರೈವರ್ಸ್ ಗಳಿಗೆ? ಎಷ್ಟು ಏನ್ ಹೇಳಿದ್ರೆ ಕೋಣ ನೀರ್ಗಿಳಿತು ಅಂತಾರಲ್ಲ, ಹಂಗೈತೆ ಈ ಡ್ರೈವರ್ಗಳು ಮನಸ್ಥಿತಿಗಳು. ನಾವೇನ್ ವಿಚಾರದಲ್ಲಿ ಅಲ್ಲ, ಅದ್ ಮಾಡ್ತಿರೋದಕ್ಕೆ ನನ್ಗೆ ಎಲ್ಲೆಲ್ಲೆಲ್ಲ ಕಾಲ್ ಎಳಿಯಕ್ ಬರ್ತಾರೆ, ಎಲ್ಲೆಲ್ಲ ಮಾಡ್ತಾರೆ ನಮಗೂ ಗೊತ್ತು. ನಾವ್ ತಲೆ ಕೆಡ್ಸ್ಕೊಳಲ್ಲ. ನಾನ್ ಹೇಳೋದೇ ಇಷ್ಟು ನೋಡಪ್ಪ, ನೀವು 3 ಬಿಟ್ ನನ್ ಮಕ್ಳು, ನಾನು 3 ಬಿಟ್ ನನ್ ಮಗ, ಅದೇನ್ ಮಾಡ್ತೀರಾ ಮಾಡ್ರಿ ಅಂತೀನಿ. ಯಾಕೆಂದ್ರೆ ಇಲ್ಲಿ ಸಾಚ ಇರೋನ್ ಏನಾದ್ರು ಬಂದ ಅಂದ್ರೆ ಈ 3 ಬಿಟ್ ನನ್ ಮಕ್ಳು ಸಾಚವಾಗಿ ಬದುಕೋರ್ನ ಮಾನ ಮರ್ಯಾದೆ ತೆಗಿತಾರೆ. ನಾವು ಮಾನ ಮರ್ಯಾದೆ ಎಲ್ಲ ಬಿಟ್ಟು 3 ಬಿಟ್ ನನ್ ಮಕ್ಳು ವಿರುದ್ಧ ನಿಂತ್ಕೊಂತೀವಿ ಅಂದಾಗ ನಾನು 3 ಬಿಟ್ಟು ಅದೇನ್ ಮಾಡ್ತೀಯ ಮಾಡು ಅಂತೀವಿ. ಹಂಗಿದ್ರೆ ನನ್ ಮಕ್ಳು ಸದೆ ಹೊಡಿಯಕ್ ಆಗೋದು. ಇಲ್ಲ ಅಂದ್ರೆ ನನ್ ಮಕ್ಳು ಸಭ್ಯಸ್ತ್ರಗಳು ಬಂದ್ಬಿಟ್ರೆ ಅವ್ರನ್ನ ತೇಜೋವಧೆ ಮಾಡಿ ಪಾಪ ಅವ್ರು ನೊಂದ್ಬಿಟ್ಟು ಅವನೇ ಹೋಗ್ಬಿಡ್ಬೇಕು ವಾಪಸ್ಸು. ಆ ಕೆಲ್ಸಗಳು ಮಾಡ್ತಾರೆ ಇವ್ರು. ಇವರೆಲ್ಲ ಏನ್ ಸಾಮಾನ್ಯದವ್ರು ಅನ್ಕೊಂಬೇಡ, ಇವ್ರನ್ನೆಲ್ಲ ಇವ್ರೆಲ್ಲ ಇವ್ರು ಸೇರು ಅಂದ್ರೆ ಇನ್ ಸಭಾ ಸೇರು ಅಂತ ನಿಂತ್ಕಂತೀವಿ. ನೀನ್ ಸರಿ ಇಲ್ಲ ಅಂದ್ರೆ ಹೌದು ನಾನು ಸರಿ ಇಲ್ಲ ನೀನು ಸರಿ ಇಲ್ಲ ಅಂತ ನಿಂತ್ಕಂತೀನಿ. ನನ್ಗೆ ಏನಾಗ್ಬೇಕಾಗಿಲ್ಲ ಬ್ರದರ್, ನನ್ಗೆ ವಿಚಾರ ಏನು ಅದನ್ನ ಮಾತಾಡ್ತೀನಿ. ಇಷ್ಟ ಇದ್ದವ್ರು ಬಂದ್ ಸೇರ್ಕೊಳ್ರಿ, ಕಷ್ಟ ಆದವ್ರು ನೀನ್ ಯಾವನಿಂದ ಜೈಕಾರ ಹಾಕೊಂಡಾದ್ರು ಹೋಗು ಅಂತೀನಿ. ಇಲ್ಲಣ್ಣ, ಯಾವ ಸಂಘಟನೆ ಇಲ್ಲ, ಯಾವ ಸೇರ್ಕೊಂಡು ಜಾಯಿನ್ ಆಗ್ಬೇಕಣ್ಣ, ಬರ್ತೀನಿ ನಾನು ಆಫೀಸ್. ನೋಡ್ರಿ, ಒಂದು ಸಂಘಟನೆ ಒಳಗಡೆ ಇರೋದ್ರಿಂದ ನಿಮ್ಗೆ ನನ್ ಸುಮ್ನೆ ಹೇಳೋದಲ್ಲ, ನಮ್ ಸಂಘಟನೆ ಗ್ರೂಪ್ ಅಲ್ಲಿ ಸದಸ್ಯರುಗಳು ಅಂತ ಅವರಲ್ಲ, ಅವರೆಲ್ಲ ಇದೇ ತರ ಸಮಸ್ಯೆ ಸಿಗಾಕೊಂಡೆ ನಾವು ಫೋನ್ ಮಾಡಿ ಗ್ರೂಪ್ ಅಲ್ಲಿ ಇರೋದು. ಇವತ್ತು ಪ್ರತಿ ಒಂದು ಅಪ್ಡೇಟ್ ಗಳು ಕೊಟ್ಕೊಂತಾರೆ. ಅವ್ರವ್ರೆ ಅಪ್ಡೇಟ್ ಕೊಟ್ಕೊಂಡು ಮೋಸ ಹೋಗದೆ ಇರೋ ರೀತಿಲಿ ಹಂಗೆ ಒಂದ್ ಟೀಮ್ ಕಟ್ಕೊಂಡು ಅವ್ರವ್ರೆ ಎಲ್ಲಾ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡ್ಕೊಂಡು ಸಾಕು, ನನಗೆ ಇದೇ ಬೇಕಾಗಿರೋದು. ಅವನೊಂದ್ ಡ್ರೈವರ್, ಅವನೊಂದ್ ಬುದ್ಧಿವಂತ ಆದ್ರೆ ಸಾಕು, ಆಟೋಮೆಟಿಕ್ಲಿ ಎಲ್ಲ ಸರಿ ಹೋಗ್ಬಿಡುತ್ತೆ. ಆ ತರ ಅವ್ರೆಲ್ಲ ಮಾಡ್ಕೊಂಡು ಮಾಡ್ತವ್ರೆ. ನಮ್ಗೆ ಅದೇ ಖುಷಿ. ಮಾಡ್ಕೊಂಡು ಹೋಗ್ರಪ್ಪ, ಗೊತ್ತಿಲ್ಲ ಅಂದಾಗ ನನ್ಗೆ ಹೇಳ್ರಿ, ನಾನ್ ಬಂದ್ ಸಪೋರ್ಟ್ ಮಾಡ್ತೀನಿ ಅಂತೀನಿ. ಇಲ್ಲ ಅಂದ್ರೆ ಅವರೇ ಎಲ್ಲ ಸಾಲ್ವ್ ಮಾಡ್ಕೊಂತಾರೆ. ಅಷ್ಟೇ ಇರೋದು, ಇನ್ನೇನಿಲ್ಲ. ಜಾಯಿನ್ ಆಗ್ತೀನಿ ಅಣ್ಣ, ನಾನು ಬರ್ತೀನಿ. ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಸಾಕು, ಈ ನಂಬರ್ ಗಣ. ಹೌದು, ಸರಿ ಅಣ್ಣ, ಎಂತ ಮಾಡ್ತೀನಿ ಅಣ್ಣ. ಎಲ್ಲ ನನ್ಗೆ ಆಯಿ ಪಾಯಿ ಇವೆಲ್ಲ ಬೇಡ. ಆಯ್ ಅಂದ್ರೆ ನಾನು ಏನಂತ ತಿಳ್ಕೊಬೇಕು. ಸರಿ ಅಣ್ಣ, ವಾಯ್ಸ್ ಕ್ಲಿಪ್ಪೇ ಕೊಡಿ, ಪರವಾಗಿಲ್ಲ. ಸರಿ ಅಣ್ಣ, ಓಕೆ, ಮಾಡ್ತೀನಿ, ಜಾಯಿನ್ ಆಗ್ತೀನಿ ಅಂತ ಹೇಳ್ತೀನಿ.
ಆಯ್ತು, ಇವಾಗ ನಾನು ಹೇಳಿದ್ನಲ್ಲ, ಇಷ್ಟು ಕೆಲಸ ಅವನು ಮಾಡಿದ್ರೇನೆ ನೀವು ಸೇಫರ್ ಝೋನ್ ಹೋಗೋದು. ಇಲ್ಲ ನಾ ಹೋಗಿ ಮಾಡಿಸ್ತೀನಿ, ನಾನು ಹೋಗ್ತೀನಿ ಈಗ. ಇದೇನು ಮಾಡ್ದಂಗೆ ಓಡಾಡ್ಕೊಂಡ್ ನಿಂತ್ಕೊಂಡ್ರೆ ನಂಗೆ ಸಂಪಾದನೆ ಹೋಗ್ಬಿಡ್ತದೆ, ಇದೆಲ್ಲ ಮಾಡ್ಕೊಂಡ್ ನಿಂತ್ಕೊಂಡ್ರೆ ಅಯ್ಯೋ ಬಿಡು ನೋಡ್ಕೊಳ್ಳೋಣ ಅಂತ ಹಿಂಗಿದ್ರೆ ಒಂದಲ್ಲ ಒಂದಿನ ಅವ್ರು ನಿನಗ್ ಸರಿಯಾಗಿ ಊಟ ಹೊಡಿತಾರೆ. ಹೊಡಿತಾರ. ಈ ಕೆಲಸ ಮಾಡು, ಈ ಕೆಲಸ ಮಾಡಿ ತೋರಿಸ್ಬೇಕು ಅವ್ರಿಗೆ. ಸರಿ ಅಣ್ಣ ಮಾಡ್ತೀನಿ, ಕಳಿಸಿ ಅಣ್ಣ ರಿಜಿಸ್ಟರ್ ಪೋಸ್ಟ್ ಕಳಿಸಿ, ಸ್ಟೇಷನ್ಗೊಂದು ಕಳಿಸಿ, ರಿಜಿಸ್ಟರ್ ಪೋಸ್ಟ್ ಅವ್ನಿಗೊಂದು ಕಳಿಸ್ಬಿಟ್ಟು ಅವ್ನಿಗೆ ಫೋನ್ ಮಾಡಿ ಡೈರೆಕ್ಟ್ ಆಗಿ ಕೇಳ್ತೀನಿ ಒಂದ್ಸಲ. ಸರಿ, ನನ್ನ ಡಾಕ್ಯುಮೆಂಟ್ಸ್ ಕೊಡಪ್ಪ, ನಂದು ಜೆರಾಕ್ಸ್ ಜೆರಾಕ್ಸ್ ಬೇಕು, FC ಮಾಡಿಸ್ಬೇಕು, ಜೆರಾಕ್ಸ್ ಕೊಡು ಅಂತ ಕೇಳ್ತೀನಿ ನಾನು. ಸರಿ ಸರಿ, ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಓಕೆ.